ಸಂಖ್ಯಾಬಲದ ಕೊರತೆಯಿಂದ ಸವಾಲುಗಳನ್ನು ಎದುರಿಸಿದ್ದ ಸಿಎಂ ವಿಜಯ್ ಈಗ ವಿಶ್ವಾಸದ ಅಗ್ನಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಜಯಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಯಾಚನೆಯಲ್ಲಿ 144 ಶಾಸಕರ ಮತಗಳೊಂದಿಗೆ ಸ್ಪಷ್ಟ ಬಹುಮತ ಪಡೆದಿದ್ದಾರೆ. ಅಣ್ಣಾ ಡಿಎಂಕೆಯ ಬಂಡಾಯ ಬಣದ 25 ಶಾಸಕರು ಕೊನೆ ಕ್ಷಣದಲ್ಲಿ ವಿಜಯ್ ಸರ್ಕಾರದ ಪರ ಮತ ಹಾಕಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ವಿಶ್ವಾಸಮತ ಯಾಚನೆಯಲ್ಲಿ ಗೆದ್ದು ಬೀಗಿದ ಸಿಎಂ ವಿಜಯ್. ಟಿವಿಕೆ ಸರ್ಕಾರದ ಪರ 144 ಶಾಸಕರ ಮತ. ಎಐಎಡಿಎಂಕೆ ರೆಬೆಲ್ ಟೀಮ್ನ 25 ಶಾಸಕರು ಟಿವಿಕೆ ಪರ ಓಟ್. ದಳಪತಿಗೆ ನಿರೀಕ್ಷೆಗೂ ಮೀರಿ ಸ್ಪಷ್ಟ ಬಹುಮತ. ಸರಳ ಬಹುಮತಕ್ಕೆ ಬೇಕಿದ್ದ 118 ಶಾಸಕರ ಸಂಖ್ಯೆ ಹೊಂದಿಸಲಾಗದೆ ವಿಜಯ್ 4 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅಗ್ನಿ ಪರೀಕ್ಷೆ ಎದುರಿಸಿದ್ರು. ಕೊನೆಗೆ 120 ಶಾಸಕರ ಬೆಂಬಲದ ಪತ್ರ ಕೊಟ್ಟು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮೇ 13ರೊಳಗೆ ಬಹುಮತ ಸಾಬೀತುಪಡಿಸಲು ರಾಜ್ಯಪಾಲರು ಗಡುವು ವಿಧಿಸಿದ್ರು. ಅದರಂತೆ ತಮಿಳುನಾಡು ವಿಧಾನಸಭೆಯಲ್ಲಿಂದು ವಿಶ್ವಾಸಮತ ಯಾಚನೆ ನಡೆಯಿತು. ರೋಚಕ ತಿರುವಿಗೆ ಸಾಕ್ಷಿಯಾದ ವಿಶ್ವಾಸಮತ ಯಾಚನೆ. ಇಂದಿನ ವಿಶ್ವಾಸಮತ ಯಾಚನೆ ಕೂಡ ರೋಚಕ ಟ್ವಿಸ್ಟ್ ಅಂಡ್ ಟರ್ನ್ಗಳಿಗೆ ಸಾಕ್ಷಿಯಾಗಿದೆ. ಶಾಸಕರ ತಲೆ ಎಣಿಕೆ ಮೂಲಕ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ನಡೆಯಿತು. ಒಬ್ಬೊಬ್ಬ ಶಾಸಕರು ಎದ್ದು ನಿಂತು ಸರ್ಕಾರದ ಪರ ಮತ್ತು ವಿರುದ್ಧ ಮತ ಚಲಾಯಿಸಿದ್ರು. ಮತದಾನದ ಮಧ್ಯೆಯೇ ಡಿಎಂಕೆಯ 59 ಶಾಸಕರು ಸಭಾತ್ಯಾಗ ಮಾಡಿದ್ರು. ಪರ, ವಿರುದ್ಧ ಮತ್ತು ತಟಸ್ಥ ಒಟ್ಟು ಮತಗಳ ಆಧಾರದ ಮೇಲೆ ಸ್ಪೀಕರ್ ಅಂತಿಮ ಫಲಿತಾಂಶ ಘೋಷಿಸಿದ್ರು. சி ஜோசப் விஜய் அவர்களை முதலமைச்சராக கொண்ட அமைச்சரவை மீது இப்பேரவை தனது நம்பிக்கையை தெரிவிக்கிறது என்னும் தீர்மானம் பேரவையின் முடிவுக்கு விடப்பட்டு வாக்குகள் பின்வருமாறு எண்ணி கணிக்கப்பட்டன. தீர்மானத்தை ஆதரித்தோர் 144, தீர்மானத்தை எதிர்த்தோர் 22, நடுநிலை வகித்தோர் 5. தீர்மானத்தை ஆதரித்தோர் அதிகமாக இருப்பதால் மாண்புமிகு முதலமைச்சர் அவர்களின் தீர்மானம் நிறைவேறியது, வெற்றி பெற்றது. மாண்புமிகு முதலமைச்சர் அவர்களின் தீர்மானம் வெற்றி பெற்றது என பேரவைக்கு அறிவிக்கிறேன். ಸರ್ಕಾರದ ಪರ 144, ವಿರುದ್ಧ 22 ಮತ ಮತ್ತು 5 ತಟಸ್ಥ. ಶಾಸಕರ ಬಲಾಬಲ ಪರೀಕ್ಷೆಯಲ್ಲಿ ವಿಜಯ್ ಸರ್ಕಾರ ನಿರೀಕ್ಷೆಗೂ ಮೀರಿ ಸ್ಪಷ್ಟ ಬಹುಮತ ಪಡೆದಿದೆ. ಸರ್ಕಾರದ ಪರವಾಗಿ 144 ಶಾಸಕರು ಮತ ಹಾಕಿದ್ದಾರೆ. ವಿಜಯ್ ಸರ್ಕಾರಕ್ಕೆ ಎಐಎಡಿಎಂಕೆ 47 ಶಾಸಕರ ಪೈಕಿ ಬಂಡಾಯ ಬಣದ 25 ಶಾಸಕರು ವಿಪ್ ಉಲ್ಲಂಘಿಸಿ ಮತ ಚಲಾಯಿಸುವ ಮೂಲಕ ಅತಿದೊಡ್ಡ ತಿರುವು ನೀಡಿದ್ದಾರೆ. ಇದರೊಂದಿಗೆ ಎಂಜಿಆರ್ ಸ್ಥಾಪಿಸಿದ್ದ, ಜಯಲಲಿತಾ ಅವರು ಕಟ್ಟಿ ಬೆಳೆಸಿದ್ದ ಅಣ್ಣಾ ಡಿಎಂಕೆ ಪಕ್ಷ ಹೊಡೆದು 2 ಹೋಳಾಗಿದೆ. ವಿಶ್ವಾಸಮತ ಯಾಚನೆ ವೇಳೆ ವಿಜಯ್ ಸರ್ಕಾರಕ್ಕೆ ಯಾರೆಲ್ಲ ಮತ ಹಾಕಿದ್ರು ಅನ್ನೋದರ ವಿವರ ನೋಡೋದಾದ್ರೆ, ಅಂತಿಮವಾಗಿ ಸರ್ಕಾರದ ಪರ ಟಿವಿಕೆ ಪಕ್ಷದ 105 ಶಾಸಕರು, ಅಣ್ಣಾ ಡಿಎಂಕೆ ಬಂಡಾಯ ಬಣದ 25 ಶಾಸಕರು, ಕಾಂಗ್ರೆಸ್ನ 5 ಶಾಸಕರು, ಎಡಪಕ್ಷಗಳ 4 ಶಾಸಕರು, ವಿಸಿಕೆಯ 2, ಮುಸ್ಲಿಂ ಲೀಗ್ನ 2 ಮತ್ತು ಎಎಂಎಂಕೆ ಪಕ್ಷದ ಓರ್ವ ಶಾಸಕ ವಿಜಯ್ ಸರ್ಕಾರದ ಪರ ಮತ ಹಾಕಿದ್ರು. ಇದರೊಂದಿಗೆ ಸರ್ಕಾರದ ಪರ 144 ಮತಗಳು ಚಲಾವಣೆಯಾದವು. மாண்புமிகு முதலமைச்சர் அவர்களின் தீர்மானம் வெற்றி பெற்றது என பேரவைக்கு அறிவிக்கிறேன். ವಿಜಯ್ ಸರ್ಕಾರದ ವಿರುದ್ಧ ಈ ಪಳನಿಸ್ವಾಮಿ ಬಣದ 22 ಶಾಸಕರು ಮತ ಚಲಾಯಿಸಿದ್ರೆ, ಪಿಎಂಕೆ ಪಕ್ಷದ 4 ಶಾಸಕರು ಮತ್ತು ಬಿಜೆಪಿಯ ಓರ್ವ ಶಾಸಕ ತಟಸ್ಥ ನಿಲುವು ತಳೆದಿದ್ದಾರೆ. ನಮ್ಮ ಸರ್ಕಾರ ಕುದುರೆ ರೀತಿ ಓಡುತ್ತೆ, ಕುದುರೆ ವ್ಯಾಪಾರ ಮಾಡಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ ಎಂದ ಸಿಎಂ ವಿಜಯ್. ವಿಶ್ವಾಸಮತ ಯಾಚನೆ ನಿರ್ಣಯ ಮಂಡಿಸಿ ಮಾತನಾಡಿದ ವಿಜಯ್, 5 ವರ್ಷ ಪೂರ್ಣವಾಗಿ ಜಾತ್ಯತೀತ ಸರ್ಕಾರ ನಡೆಸ್ತೀವಿ, ದ್ವೇಷ ರಾಜಕಾರಣ ಮಾಡಲ್ಲ, ನಮ್ಮ ಸರ್ಕಾರ ಕುದುರೆ ರೀತಿ ಓಡುತ್ತೆ, ಆದ್ರೆ ಕುದುರೆ ವ್ಯಾಪಾರ ಮಾಡಲ್ಲ ಅಂತ ಟೀಕಿಸಿದವರಿಗೆ ತಿರುಗೇಟು ನೀಡಿದ್ರು. குதிரை பேரத்தில் எமது அரசு ஈடுபடுகிறது என்று கருத்தை தெரிவித்த மாண்புமிகு உறுப்பினர் அவர்களுக்கு நான் ஒன்றை மட்டும் சொல்லிக்கொள்கிறேன். இந்த அரசு குதிரை வேகத்தில் செயல்படுகிற அரசே தவிர குதிரை பேரத்தில் ஈடுபடுகிற அரசு இல்லை என்பதை ஆணித்தரமாக தெரிவித்துக் கொள்கிறேன். ವಿಜಯ್ ಸರ್ಕಾರದ ಪರ ಮತ ಚಲಾಯಿಸಿದ 25 ಶಾಸಕರ ವಿರುದ್ಧ ವಿಪ್ ಉಲ್ಲಂಘನೆ ಸಂಬಂಧ ಕ್ರಮ ಕೈಗೊಳ್ತೀವಿ. ಪಕ್ಷದ ಅಧಿಕಾರ ನನ್ನ ಬಳಿಯೇ ಇದೆ ಎಂದು ಅಣ್ಣಾ ಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಇ ಪಳನಿಸ್ವಾಮಿ ತಿಳಿಸಿದ್ದಾರೆ.
ಆದರೆ ಇದಕ್ಕೆ ಷಣ್ಮುಗಂಬಣ ತಿರುಗೇಟು ನೀಡಿದ್ದು ಟಿವಿಕೆ ಬೆಂಬಲಿಸುವಂತೆ ಮೊದಲು ಹೇಳಿದ್ದೇ ಪಳನಿಸ್ವಾಮಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.